ಸುವರ್ಣ. ಅನು 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 ಬಾಗಲ್ ತೆಗಿಯಮ್ಮ. ಅನು ಅನು ನಂಗೆ ಭಯ ಆಗ್ತಾ ಇದೆ ಕಣೆ, ಬಾಗಲ್ ತೆಗಿ. ಅನು ಅನು. ಬಜ್ಜಿ ಬಜ್ಜಿ ಯಾಕೆ ಕಿರ್ಸ್ತಿದ್ಯಾ? ನೀ ಕಿರ್ಸ್ತಾ ಇರೋದು ರೋಡಿಗೆಲ್ಲ ಕೇಳಿಸ್ತಾ ಇದೆ. ರಜನಿ ನೀನ್ ಬಂದ್ಯಾ? ನೋಡಮ್ಮ ನಿಮ್ಮಮ್ಮ ಯಾರ್ದೋ ಮಾತು ಕೇಳಿ ಸಿಟ್ಟು ಮಾಡ್ಕೊಂಡು ಒಳಗಡೆ ಬಾಗ್ಲು ಹಾಕೊಂಡು ಕೂತಿದ್ದಾಳೆ. ಮೊದಲೇ ಅವಳು ಸೂಕ್ಷ್ಮ ಕಡೆ, ನನಗೆ ಭಯ ಆಗ್ತಾ ಇದೆ. ಅಮ್ಮ ನಾನು ಬಂದಿದ್ದೀನಿ, ಬಾಗ್ಲು ತೆಗಿಯಮ್ಮ. ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ ಪ್ಲೀಸ್. ಅಮ್ಮ ಪ್ಲೀಸ್, ನೀನ್ ಇವಾಗ ಬಾಗ್ಲು ತೆಗಿಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಮ್ಮ. ಅನು ಏನಮ್ಮ ಇದು ಚಿಕ್ಕ ಮಕ್ಳ ತರ? ಈಗ ಏನಾಯ್ತು? ಆಗಲ್ಲಮ್ಮ, ಕಷ್ಟಗಳ ಜೊತೆ ಹೇಗೆ ಹೇಗೆ ನನಗೂ ಸಾಕಾಗಿ ಹೋಗಿದೆ. ನನಗಿನ್ನ ಶಕ್ತಿ ಇಲ್ಲ. ನೀನೀಗ ಯಾಕೆ ಇಷ್ಟೊಂದು ಕುಗ್ಗಿ ಹೋಗಿದ್ಯಾ? ಯಾರಿಗೆ ಸಮಸ್ಯೆಗಳು ಬರಲ್ಲ ಹೇಳು? ಆದ್ರೆ ನಮ್ದು ಸಮಸ್ಯೆನೇ ಜೀವನ ಆಗೋಗಿದೆಯಲ್ಲಮ್ಮ. ಪಪ್ಪನ್ನ ಅಪರಾಧಿ ಅಂತ ಅರೆಸ್ಟ್ ಮಾಡಲಿಲ್ಲ, ಅವ್ರ ಮೇಲೆ ಆರೋಪ ಬಂದಿದೆ ಅಂತ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾವ ಶಿಕ್ಷೆನೂ ಆಗಲ್ಲ. ಇವತ್ತು ಕೋರ್ಟಿಗೆ ರಜೆ ಇದೆ, ನಾಳೆ ಅವ್ರನ್ನ ಬಿಡಿಸ್ತೀನಿ ಅಂತ ಮಾವ ಹೇಳಿದ್ದಾರೆ. ನನಗಂತೂ ಸಚ್ಚಿನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಾಗಿಂದ ಇವಳಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಗೋಗಿದೆ. ನೀನೇ ಇವಳಿಗೆ ಸರಿಯಾಗಿ ಬುದ್ಧಿ ಹೇಳು. ಇವಳೇನಾದ್ರೂ ಸಾಯೋದಾದ್ರೆ ನನಗೂ ಹೇಳೋ ಕೇಳು, ನಾನು ಸತ್ತೋಗ್ತೀನಿ. ಬಜ್ಜಿ ನೀನ್ ಸ್ವಲ್ಪ ಸುಮ್ಮನೆ ಇರು, ಏನೇನೋ ಮಾತಾಡ್ಬೇಡ. ಅಮ್ಮ ನಿನ್ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ, ಆದ್ರೆ ನೀನೇ ಹೀಗೆ ಮಾಡಿದ್ರೆ ಹೇಗೆ ಹೇಳು? ರಜ್ಜು, ನನ್ಗೆ ಇವತ್ತಿನ ವ್ಯವಸ್ಥೆ ಬಗ್ಗೆನೇ ಭಯ ಆಗಿರೋದು ಕಡೆ. ಪ್ರಾಮಾಣಿಕರಿಗೆ ನಿಷ್ಠಾವಂತರಿಗೆ ಶಿಕ್ಷೆ ಆಗೋದು, ಅವರೇ ಬಲಿ ಆಗೋದು. ನಿಮ್ ಪಪ್ಪನ ಜೊತೆಗೂ ಹಾಗೆ. ಏನು ಆಗಲ್ಲ ಅಮ್ಮ, ಮಾವ ಎಷ್ಟು ಪವರ್ಫುಲ್ ಅಂತ ನಿಮ್ಗೆ ಗೊತ್ತು ತಾನೆ. ಅವ್ರ ಪಪ್ಪನ ಸೇಫಾಗಿ ಹೊರಗೆ ತರ್ತಾರೆ. ಪ್ಲೀಸ್ ಅಮ್ಮ, ಸಮಾಧಾನ ಮಾಡ್ಕೋ. ನಾನು ನಿಮಗೆ ಮೊದಲೇ ಹೇಳಿದೆ ಆ ಮನೆ ಸಂಬಂಧ ಬೇಡ ಅಂತ. ಈಗ ನೋಡಿ ಏನಾಯ್ತು ಅಂತ. ಏನಾಯ್ತಂತದ್ದೀಗ? ಇನ್ನು ಏನಾಗಬೇಕು? ಆ ಸಚ್ಚಿದಾನಂದ್ ಅವರು ಭ್ರಷ್ಟಾಚಾರ ಕೇಸಲ್ಲಿ ಸಿಕ್ಕಾಕೊಂಡು ಅರೆಸ್ಟ್ ಆಗಿದ್ದಾರೆ. ಪ್ರೆಸ್ನವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ನಮ್ಮ ಮನೆ ಮಾನ ಮರ್ಯಾದೆಲ್ಲ ತೆಗಿಯಕ್ಕೆ ನೋಡ್ತಾ ಇದ್ದಾರೆ. ನೀವು ಇನ್ನು ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ಕುಸುಮ, ಮೀಡಿಯಾದವರು ಚಿಕ್ಕ ವಿಷಯ ಸಿಕ್ಕರೂ ದೊಡ್ಡದು ಮಾಡ್ತಾರೆ ಅಂತ ನಿನಗೆ ಗೊತ್ತಿದೆ. ಸಚ್ಚಿದಾನಂದ್ ಅವ್ರದ್ದು ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ. ಬೇಕು ಅಂತಲೇ ಅವ್ರನ್ನ ಸಿಕ್ಕಾಕ್ಸೋದಕ್ಕೆ ಈ ರೀತಿ ಮಾಡಿರೋದು. ಏನೇ ಆಗಲಿ, ಈಗ ಮರ್ಯಾದೆ ಹೋಗ್ತಾ ಇರೋದು ನಮ್ಮದು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಾ ಇಲ್ಲ. ಕುಸುಮ, ನೀನೇ ಈ ರೀತಿ ಮಾತಾಡಿದರೆ ಹೇಗೆ? ಅವರು ನಮ್ಮ ಬೀಗರು. ಇಂಥ ಸಮಯದಲ್ಲಿ ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕಾಗತ್ತಾ? ಅದು ಹಾಗಲ್ಲ ರೀ ಕುಸುಮ. ನಾನೇನು ಹೇಳಿದೆ ಅನ್ನೋದು ಅರ್ಥ ಆಯಿತು ಅನ್ಕೊಂಡಿದ್ದೆ. ಹಲೋ, ಶಾರದಾನಗರ ಪೊಲೀಸ್ ಸ್ಟೇಷನ್. ಹಲೋ, ನಮಸ್ತೆ ಸರ್. ನಾನು ರಜನಿ ಅಂತ, ಸಚ್ಚಿದಾನಂದ ಅವ್ರ ಮಗಳು. ಅವ್ರ ಹತ್ರ ಮಾತಾಡಬೇಕಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ? ಇದು ಹಾಸ್ಟೆಲ್ ಅಲ್ಲಮ್ಮ, ಹಾಗೆಲ್ಲ ಫೋನ್ ಕೊಡೋಕ್ಕಾಗಲ್ಲ, ರೂಲ್ಸ್ ಇದೆ. ಗೊತ್ತು ಸರ್, ಸ್ವಲ್ಪ ಅರ್ಜೆಂಟ್ ಇತ್ತು, 2 ನಿಮಿಷ ಮಾತಾಡ್ತೀನಿ. ಸರಿ ಕೊಡ್ತೀನಿ, 2 ನಿಮಿಷದ ಮೇಲೆ ಮಾತಾಡೋಂಗಿಲ್ಲ. ಮಂಜಯ್ಯ, ಸಚ್ಚಿದಾನಂದರ ಕರಿ. ಸರ್ ನಿಮ್ಗೆ ಫೋನ್ ಬಂದಿದೆ, ಬನ್ನಿ. ಹಲೋ. ಹಲೋ ಪಾಪ, ನಾನು. ಹೇಗಿದ್ದೀರಾ ಪಾಪ? ನಾನು ಚೆನ್ನಾಗಿದ್ದೀನಿ ಮಗಳೇ. ನೀನು ಮನೆಗೆ ಬಂದಿದ್ಯಾ? ಹ್ಞೂ ಪಾಪ.
ನಂಗೆ ಗೊತ್ತಿತ್ತು ಪುಟ್ಟ, ಇಂಥ ಹೊತ್ತಲ್ಲಿ ನಿನ್ನ ಮನೆಗೆ ಬರ್ತೀಯಾ ಅಂತ. ಅನುಗ್ ಧೈರ್ಯ ಹೇಳೋ. ಅವಳಲ್ಲಿ ಧೈರ್ಯವಾಗಿದ್ದರೆ ನಾನು ಇಲ್ಲಿ ಧೈರ್ಯವಾಗಿರ್ತೀನಿ. ಹೇಳೋ ಅಷ್ಟು ಹೇಳಿದ್ದೀನಿ ಪಪ್ಪ, ಆದರೂ ಅಮ್ಮನ ಬುದ್ಧಿ ನಿಮಗೆ ಗೊತ್ತಲ್ವಾ? ನನಗದೇ ಟೆನ್ಷನ್ನು ಮಗಳೇ. ಪಪ್ಪ, ನೀವು ಇಲ್ಲಿ ಬಗ್ಗೆ ಏನೂ ಟೆನ್ಷನ್ ತಗೊಳ್ಬೇಡಿ, ಇಲ್ಲಿ ನಾನು ನೋಡ್ಕೋತೀನಿ. ಪಪ್ಪ, ನಿಮಗೇನೂ ಆಗಲ್ಲ, ನೀವೇನೂ ತಪ್ಪು ಮಾಡಿಲ್ಲ. ಮಾವ ನಾಳೆನೇ ಬೇಲ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳೋ ಮಾತು ನೀನೇ ಹೇಳಿದೆ ಮಗಳೇ. ನಾನು ಸತ್ಯದ ದಾರಿಲಿ ನಡೆದಿದ್ದೀನಿ. ನಾನು ನಡೆದು ಬಂದ ದಾರಿ ಬಗ್ಗೆ ನನಗೆ ಹೆಮ್ಮೆ, ಗೌರವ ಎರಡೂ ಇದೆ. ಯಾರೋ ಕೂತಂತ್ರಿಗಳ ಆಟದಿಂದ ನಾನು ಇಲ್ಲಿಗೆ ಬಂದು ಕೂತಿದ್ದೀನಿ. ಆದರೆ ಅವರ ಆಟ ತುಂಬ ದಿವಸ ನಡೆಯುವಲ್ಲ. ಒಂದಂತೂ ಸತ್ಯ ಮಗಳೇ, ನಾನು ನಿರಪರಾಧಿ ಅಂತ ಈ ಜಗತ್ತಿಗೆ ಇಷ್ಟರಲ್ಲೇ ಗೊತ್ತಾಗತ್ತೆ. ಸರ್, ಪಬ್ಲಿಕ್ ಬೂತಲ್ಲ ಇದು, ಗಂಟೆಗಟ್ಟಲೆ ಮಾತಾಡೋಕ್ಕೆ ಫೋನ್ ಇಡಿ ಸರ್. ಸರಿ ಪುಟ, ನಾನು ಫೋನ್ ಇಡ್ತೀನಿ. ಹುಷಾರು, ಅಮ್ಮನ ಚೆನ್ನಾಗಿ ನೋಡ್ಕೋ. ಸರಿ ಪಪ್ಪ, ಬಾಯ್. ಥ್ಯಾಂಕ್ ಯು. ಗಣಪ, ಪಪ್ಪಂಗೆ ಯಾವುದೇ ಥರ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೋ. ಅಪ್ಪಾಜಿ, ಬಾ ವಿಷ್ಣು, ಕೂತ್ಕೋ. ಅಪ್ಪಾಜಿ, ಮಾವನ ವಿಷಯ ಏನಾಯಿತು? ನಾಳೆ ಅವ್ರಿಗೆ ಬೇಲ್ ಕೊಡ್ಸೋಕ್ಕೆ ಲಾಯರ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ? ಹೌದು ವಿಷ್ಣು, ಎಲ್ಲ ವ್ಯವಸ್ಥೆ ಆಗಿದೆ. ನಾಳೆನೇ ಅವರಿಗೆ ಬೇಲ್ ಸಿಗಬಹುದು. ಹಾಗೆ ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ, ಸಚ್ಚಿದಾನಂದ್ ಅವ್ರ ಜೊತೆಗೆ ರಫ್ ಆಗಿ ಬಿಹೇವ್ ಮಾಡಬೇಡ ಅಂತ. ಸಮಸ್ಯೆ ಇರೋದು ಅದರದ್ದಲ್ಲ, ಈ ಮೀಡಿಯಾದವ್ರದ್ದು. ಸಚ್ಚಿದಾನಂದ್ ಅವರು ನಮ್ಮ ಬೀಗರು ಅಂತ ಆ ನ್ಯೂಸ್ ಚಾನಲ್ನಲ್ಲಿ 24 ಗಂಟೆ ಹಾಕಿ ನಮ್ಮ ಮರ್ಯಾದೆ ಎಷ್ಟು ತೆಗಿಬೇಕೋ ಅಷ್ಟು ತೆಗಿತಾ ಇದ್ದಾರೆ. ಆದರೆ ಮಾವ ಈ ಥರ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆ ಈ ಥರ ಆಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ನನಗೂ ಗೊತ್ತು ವಿಷ್ಣು. ಯಾರ್ದೋ ಕುತಂತ್ರದಿಂದ ಸಚ್ಚಿದಾನಂದ್ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತು. ಆದರೆ ಇದನ್ನೆಲ್ಲ ಮೀಡಿಯಾದವ್ರಿಗೆ ಯಾರು ಹೇಳ್ತಾರೆ ಅಂತ. ನೀನು ಅವ್ರಿಗೆ ಏನೇ ಹೇಳು, ಅವ್ರಿಗೆ ತಲೆಗೆ ಬಂದದ್ದನ್ನೇ ಅವ್ರು ಹಾಕೋದು. ರಜನಿನೂ ತುಂಬ ನೊಂದ್ಕೊಂಡಿದ್ದಾಳೆ ಅಪ್ಪಾಜಿ. ಅವ್ರು ಬೇಗ ಬಿಡುಗಡೆ ಆದರೆ ಅವಳಿಗೂ ನೆಮ್ಮದಿ ಸಿಗುತ್ತೆ. ಹೌದು ವಿಷ್ಣು, ಇಂಥ ಪರಿಸ್ಥಿತಿನಲ್ಲಿ ಪಾಪ ರಜನಿ ಮತ್ತು ಅವ್ರ ತಾಯಿ ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಆಗತ್ತೆ. ನೋಡು, ಸಾಧ್ಯ ಆದರೆ ನೀನೇ ಫೋನ್ ಮಾಡಿ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳು. ಸರಿ ಅಪ್ಪಾಜಿ. ನಾನು ಲಾಯರ್ಗೆ ಹೇಳಿದ್ದೀನಿ, ನೀವು ಆದಷ್ಟು ಬೇಗ ಸಚ್ಚಿದಾನಂದ್ ಅವ್ರನ್ನ ಭೇಟಿಯಾಗಿ ಧೈರ್ಯದ ಮಾತುಗಳನ್ನು ಆಡಿ ಸಮಾಧಾನ ಮಾಡಿ ಅಂತ. ಅವರು ಈಗಾಗಲೇ ಭೇಟಿ ಆಗಿರ್ಬೋದು. ಸರ್, ಹೇಳಿ. ನನ್ನ ಕ್ಲೈಂಟ್ ಸಚ್ಚಿದಾನಂದ್ ಅವ್ರನ್ನ ನೋಡಬೇಕಾಗಿತ್ತು. ಪರ್ಮಿಷನ್ ಲೆಟರ್ ಇದೆಯಾ? ಇದೆ ಸರ್. ಕೊಡಿ ಸರ್. ಸಚ್ಚಿದಾನಂದ್ ಅವರೇ, ಲಾಯರ್ ನೋಡಕ್ಕೆ ಬಂದಾರ ನೋಡಿ. ನಮಸ್ತೆ, ನಾನು ಕೃಷ್ಣಮೂರ್ತಿ ಅಂತ ಲಾಯರ್. ನನ್ನ ರಾಜವರ್ಧನ್ ಅವರು ಕಳಿಸಿದ್ದಾರೆ. ನಮಸ್ತೆ ಸರ್. ನಿಮಗೆ ಯಾವುದೇ ತೊಂದರೆ ಆಗದಂತೆ ಸೇಫಾಗಿ ರಿಲೀಸ್ ಮಾಡಿಸೋಕೆ ನನಗೆ ಹೇಳಿದ್ದಾರೆ. ಹೌದಾ ಸರ್? ತುಂಬ ಥ್ಯಾಂಕ್ಸ್. ನನಗೆ ನಿಮ್ಮ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಯಾವ ಕಾರಣಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ. ಬೇಲ್ ಪೇಪರ್ಸ್ ರೆಡಿ ಮಾಡೋಕ್ಕೆ ಬೇಕಲ್ವಾ? ನಂದು ಯಾವ ತಪ್ಪು ಇಲ್ಲ ಸರ್. ಸುಮ್ಮನೆ ನನ್ನ ಮೇಲೆ ಆರೋಪ ಹಾಕ್ತಿದ್ದಾರೆ. ಪೊಲೀಸ್ನವರ ಕೆಲವು ಪ್ಲಾನ್ ಆಫ್ ಆ್ಯಕ್ಷನ್ಸ್ ನಮಗೆ ಅರ್ಥನೇ ಆಗಲ್ಲ. ಈಗ ಏನಂತ ಹೇಳ್ತಿದ್ದಾರೆ ಪೊಲೀಸ್ನವರು? ನನ್ನ ಅಸಿಸ್ಟೆಂಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಆ ಹೇಳಿಕೆ ಕೊಡೋಕ್ಕೆ ಅವನ ಮೇಲೂ ಪ್ರೆಷರ್ ಹಾಕಿರ್ತಾರೆ. ಒಟ್ಟಿನಲ್ಲಿ ನನ್ನ ಸಿಕ್ಕ ಹಾಕ್ಸೋಕ್ಕೆ
ಯಾರೋ ಈ ಕುತಂತ್ರ ಮಾಡ್ತಾ ಇದ್ದಾರೆ. ನೋಡಿ, ಈ ಕೇಸ್ ತುಂಬ ಟಫ್ ಇದೆ. ಆದರೆ ನಿಮ್ಮ ಪರ ರಾಜವರ್ಧನ್ ಅವರಿದ್ದಾರೆ. ಅವರಿಗೆ ತುಂಬ ದೊಡ್ಡವರ ಪರಿಚಯ ಇದೆ. ನೀವೇನು ಚಿಂತೆ ಮಾಡಬೇಡಿ. ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ ಸರ್, ನನ್ನ ಮನೆಯವರ ಬಗ್ಗೆ ಚಿಂತೆ. ನಾನು ನಿಮಗೆ ನಾಳೆನೇ ಬೇಲ್ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇವತ್ತು ಕೋರ್ಟ್ಗೆ ರಜೆ ಇರೋದ್ರಿಂದ ನೀವಿವತ್ತು ಇಲ್ಲೇ ಇರಬೇಕಾಗತ್ತೆ. ಗೊತ್ತು ಸರ್, ನನ್ನ ಮೇಲೆ ಪ್ರೆಷರ್ ಹಾಕಿ ಸುಳ್ಳು ಹೇಳಿಕೆ ತಗೋಬೇಕು ಅಂತಾನೆ ರಜದ ದಿವಸ ನನ್ನನ್ನು ಅರೆಸ್ಟ್ ಮಾಡಿಸಿದ್ದಾರೆ. ಪೊಲೀಸ್ನವರು ಹಾಗೇ ಅಲ್ವಾ? ನೀವೇನು ಚಿಂತೆ ಮಾಡಬೇಡಿ, ನಾಳೆನೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಥ್ಯಾಂಕ್ ಯು ಸರ್. ಸರಿ, ಹೋಗೋಣ. ಅಮ್ಮ, ಊಟ ಮಾಡು ಬಾ ಅಮ್ಮ. ಬೇಡಮ್ಮ. ಅನು, ನೀನು ಹೀಗೆ ಧೈರ್ಯ ಕಳ್ಕೊಂಡ್ರೆ ನಮ್ಮನ್ನು ಯಾರೇ ಸಮಾಧಾನ ಮಾಡ್ತಾರೆ? ಅಮ್ಮ ಪ್ಲೀಸ್ ಸ್ವಲ್ಪ ಊಟ ಮಾಡು ಬಾ ಅಮ್ಮ. ನಾನು ಹೇಗಮ್ಮ ಊಟ ಮಾಡಲಿ? ಅಲ್ಲಿ ನಿಮ್ಮಪ್ಪ ಊಟ ಮಾಡಿರ್ತಾರೋ ಇಲ್ವೋ, ಹೇಗಿರ್ತಾರೋ ಏನೋ, ನಿದ್ದೆ ಮಾಡಿರ್ತಾರೋ ಇಲ್ವೋ. ಅಮ್ಮ, ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೂ ಅಳು ಬರುತ್ತೆ. ಪಪ್ಪ ಅಲ್ಲಿ ಚೆನ್ನಾಗೇ ಇರ್ತಾರೆ. ಅವರೇ ಈ ತಪ್ಪು ಮಾಡಿ ಹೋಗಿದ್ದಲ್ವಲ್ಲ. ಯಾರೋ ಮಾಡಿದ ಕುತಂತ್ರದಿಂದ ಅವರಲ್ಲಿದ್ದಾರೆ. ಸತ್ಯನೇ ಗೆಲ್ಬೇಕು ಅನ್ನೋ ಹಠಕ್ಕಾದ್ರೂ ಅವರಲ್ಲಿ ಆರಾಮಾಗೇ ಇರ್ತಾರಮ್ಮ. ಅನು, ಇಷ್ಟಕ್ಕೂ ಇವತ್ತೊಂದೇ ದಿನ ಕಣೆ. ನಾಳೆ ರಾಜವರ್ಧನ್ ಅವರು ಸಚ್ಚುನ ಬಿಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರಲ್ಲ. ನೀವೇನೇ ಹೇಳಿದ್ರು ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅತ್ತೆಮ್ಮ. ಮನೆ ಯಜಮಾನ ಜೈಲ್ಗೆ ಹೋಗಿ ಬಂದ ಅಂದ್ರೆ ಸಮಾಜ ಅವರನ್ನ ಹೇಗ್ ನೋಡುತ್ತೆ ಅಂತ ನಿಮಗೆ ಗೊತ್ತು. ಇದೆಲ್ಲ ನಮ್ ಜೊತೆಗೆ ಯಾಕೆ ಆಗ್ತಾ ಇದೆ ಅತ್ತೆಮ್ಮ? ಅನು, ಆ ದೇವ್ರು ಒಳ್ಳೆಯವ್ರಿಗೆ ತುಂಬ ಕಷ್ಟಗಳನ್ನ ಕೊಡ್ತಾನೆ. ಆ ಕಷ್ಟ ಕಾಲದಲ್ಲಿ ನಾವು ಸತ್ತಿದ ಪರವಾಗಿದ್ರೆ ನಮಗೆ ಮುಂದೆ ಸುಖ ಕೊಡ್ತಾನೆ. ನೋಡ್ತಾ ಇರು, ಈ ಕಷ್ಟ ಎಲ್ಲ ನೀರಿನ ಗುಳ್ಳೆ ಥರ ಒಡೆದೋಗುತ್ತೆ. ನಿಜವಾಗ್ಲೂ ನೀವು ಹೇಳ್ದಾಗೆ ಆಗತ್ತೆ ಅಲ್ವಾ ಅತ್ತೆಮ್ಮ? ಖಂಡಿತ ಆಗುತ್ತೆ ಅನ್ನೋ, ನೀನು ಹೆದರ್ಕೋಬೇಡ. ಹಲೋ, ಹಲೋ, ಏನು ಮಾಡ್ತಾ ಇದೆಯಾ? ಇಷ್ಟು ಹೊತ್ತು ಅಮ್ಮಂಗೆ ಸಮಾಧಾನ ಮಾಡ್ತಾ ಇದ್ದೆ. ಈಗ ರೂಮಿಗೆ ಬಂದೆ. ಹೌದಾ? ಹೇಗಿದ್ದಾರೆ ಅವರು? ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ದಾರಾ? ಹೌದು, ಇವತ್ತು ನಾನು ಇಲ್ಲಿಗೆ ಬಂದಿಲ್ಲ ಅಂತಿದ್ದಿದ್ರೆ ತುಂಬ ಸಮಸ್ಯೆ ಆಗ್ತಿತ್ತು. ಥ್ಯಾಂಕ್ ಯು ವಿಷ್ಣು. ಥ್ಯಾಂಕ್ಸಾ? ಯಾಕೆ? ಅದೇ ಸ್ವಾತಿ ಅಕ್ಕನ ನೀವೇ ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ, ಇಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಹಲೋ, ಸ್ವಾತಿನ ನಾನು ನೋಡ್ಕೋತೀನಿ ಅಂತ ಹೇಳಿದ್ದು ನಿನ್ನ ಮೇಲಿನ ಕನ್ಸರ್ನ್ಗಲ್ಲ. ಅಟ್ಲೀಸ್ಟ್ ಒಂದಿನಾದ್ರೂ ನಿನ್ನ ಮುಖ ನೋಡದೆ ನಾನು ಇರ್ಬೋದಲ್ಲ, ಅದಕ್ಕೆ. ಸರಿ, ನೀನು ಹೋಗಿ ಬಲ್ಕೋ. ನಿಮ್ಮ ಅಪ್ಪನ ವಿಷಯದಲ್ಲಿ ಏನು ಟೆನ್ಷನ್ ತಗೋಬೇಡ. ನಾಳೆ ಬೇಲ್ ಕೊಡ್ಸೋಕ್ಕೆ ನಮ್ಮ ಅಪ್ಪಾಜಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹೇಳಿದ್ರು ವಿಷ್ಣು. ಸರಿ, ನಿಮ್ಮ ಅಪ್ಪ ಮನೆಗೆ ಬಂದ ತಕ್ಷಣ ನೀನು ಇಲ್ಲಿಗೆ ಬಂದ್ಬಿಡು. ಯಾಕೆ ನನ್ನ ಮಿಸ್ ಮಾಡ್ತಿದ್ದೀರಾ? ಈಗ ತಾನೇ ನಿನ್ನ ಮುಖ ನೋಡದೆ ಆರಾಮಾಗಿರ್ಬೋದು ಅಂದ್ರಿ.
ಹಲೋ, ನಾನು ತಮಾಷೆ ಮಾಡಿದ್ದು. ಅಷ್ಟಕ್ಕೂ ನನಗೆ ನಿನ್ನ ಮುಖ ನೋಡೋ ಆಸೆ ಇಲ್ಲ. ಇಲ್ಲಿ ಸ್ವಾತಿನ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಅದಕ್ಕೆ ಬಾ ಅಂತ ಹೇಳಿದ್ದು. ಸರಿ ವಿಷ್ಣು. ಸರಿ, ಇಡ್ಲಾ? ಏನಾಗ್ತಾ ಇದೆ ನನಗೆ? ರಜನಿನ ಎದುರು ನೋಡಿದ್ರೂ ಕಷ್ಟ ಆಗುತ್ತೆ, ಅವಳು ಕಾಣಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಅವಳನ್ನು ದೂರ ಮಾಡಬೇಕು ಅನ್ನೋಷ್ಟರಲ್ಲಿ ಹತ್ರ ಆಗ್ತಾ ಇದ್ದಾಳೆ. ಏನಾಗ್ತಾ ಇದೆ ನನಗೆ? ನನಗೆ ಗೊತ್ತು ವಿಷ್ಣು, ನಾನಿಲ್ಲದೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ನೀವು ಫೋನ್ ಮಾಡಿದ್ದು. ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೂ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಇಲ್ಲೊಂದು. ಥ್ಯಾಂಕ್ ಯು ಸರ್. ನೋಡಿ ಸಚ್ಚಿದಾನಂದ್ ಅವರೇ, ಹೇಳಿ ಕಳಿಸಿದಾಗ ನೀವು ಸ್ಟೇಷನ್ಗೆ ಬರಬೇಕಾಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನಮಗೆ ಇನ್ಫಾರ್ಮ್ ಮಾಡದೆ ನೀವು ಊರು ಬಿಟ್ಟು ಹೋಗಾಗಿಲ್ಲ. ಶ್ಯೂರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಬನ್ನಿ. ಏನೋ ಮಾತಾಡಬೇಕು ಅಂದರೆ? ಹೌದು, ಒಂದು ಮುಖ್ಯವಾದ ವಿಷಯ. ಒಂದು ನಿಮಿಷ, ನಾನು ನನ್ನ ಮಗಳಿಗೆ ಫೋನ್ ಮಾಡಿಬಿಡ್ತೀನಿ. ನನಗೆ ಬೇಲ್ ಸಿಕ್ಕ ವಿಷಯ ಕೇಳಿದ್ರೆ ಅವಳಿಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿ ಸಚ್ಚಿದಾನಂದ್ ಅವರೇ, ನನಗೆ ಟೈಮ್ ಆಗ್ತಿದೆ, ನೀವು ನನ್ನ ಜೊತೆ ಬನ್ನಿ. ಅವರೊಂದು ಕಡೆ ಕಾಯ್ತಾ ಇದ್ದಾರೆ. ನಿಮ್ಮ ಜೊತೆ ಯಾಕೆ ಬರ್ಬೇಕು ನಾನು? ಯಾರು ಕಾಯ್ತಿದ್ದಾರೆ? ಯಾರನ್ನು ನೋಡಬೇಕು? ರಾಜವರ್ಧನ್ ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅವರಿಗೆ ನಿಮ್ಮ ಜೊತೆ ಕೆಲಸ ಇದೆ ಅಂತೆ. ರಾಜವರ್ಧನ್ ಅವರು? ಅವ್ರಿಗೆ ನನ್ನ ಹತ್ರ ಮಾತಾಡೋದೇನಾದರೂ ಇದ್ದರೆ ನಮ್ಮನೆಗೆ ಬರ್ತಾರೆ, ಅಥವಾ ಅವ್ರ ಮನೆಗೆ ನನ್ನನ್ನು ಕರೆಸ್ಕೋತಾರೆ. ಹೀಗೆ ಎಲ್ಲೋ ಸಿಕ್ಕಿ ಮಾತಾಡೋ ಅಗತ್ಯ ಇಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ, ಅಥವಾ ರಾಜವರ್ಧನ್ ಅವರ ಮೇಲೆ ನಂಬಿಕೆ ಇಲ್ವಾ? ಛೆ, ಇದು ನಂಬಿಕೆ ಅಪನಂಬಿಕೆ ಪ್ರಶ್ನೆ ಅಲ್ಲ. ನಮ್ಮ ಬೀಗರು ಹೀಗೆಲ್ಲ ಎಲ್ಲೆಲ್ಲೋ ಸಿಕ್ಕಿ ಮಾತಾಡುವಂಥ ವ್ಯವಹಾರ ಇಟ್ಕೊಳ್ಳುವಂಥವ್ರಲ್ಲ. ಅದಕ್ಕೆ ಯಾಕಿರಬಹುದು, ಏನಿರಬಹುದು ಅನ್ನೋ ಯೋಚನೆ ಅಷ್ಟೇ. ನೋಡಿ, ಅವರೇ ಫೋನ್ ಮಾಡ್ತಿದ್ದಾರೆ. ಹೇಳಿ ಸರ್. ಹೊರಟ್ರಾ? ಇನ್ನೂ ಇಲ್ಲ ಸರ್, ಈಗಷ್ಟೇ ಸ್ಟೇಷನ್ನಲ್ಲಿ ಪ್ರೊಸೀಜರ್ಗಳು ಮುಗಿದಿದೆ, ಹೊರಡಬೇಕಷ್ಟೇ. ಬೇಗ ಹೊರಡಿ, ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ. ನನಗೆ ಬೇರೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆಯಿತು ಸರ್, ಹೊರಡ್ತಾ ಇದ್ದೀವಿ. ಬೇಗ ಹೊರಡಿ. ಓಕೆ ಸರ್. ಬನ್ನಿ, ಕಾಯ್ತಾ ಇದ್ದಾರೆ. ಅಲ್ಲ, ನನಗೆ ಅರ್ಥ ಆಗ್ತಿಲ್ಲ. ನನ್ನ ಜೊತೆ ಬಂದರೆ ಎಲ್ಲ ಅರ್ಥ ಆಗುತ್ತೆ. ಬನ್ನಿ.